ನಿಜವಾಗ್ಲೂ ಮಾತು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ವರ್ಷ ಇದೇ ನಾನು ಹೇಳಿದ್ದು. ಇಷ್ಟೆಲ್ಲ ನೀವು ಪ್ರೀತಿ ಕೊಟ್ರೆ ಏನ್ ಮಾಡ್ಲಿ ನಾನು? 50 ವರ್ಷದಿಂದ ನಮ್ಮ ಮನೆಯವ್ರ ಪ್ರತಿಯೊಬ್ರು ನೀವು ಬೆಳೆಸಿದ್ದೀರಾ, ಹರಿಸಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ಚಾಮರಾಜನಗರ ಅಂದ್ರೆ ನಮ್ಮ ಕುಟುಂಬ ಕಲಾಕ್ಷೇತ್ರಕ್ಕೆ ಬಂದಿದ್ದ ಸ್ಥಳನೇ ಇಲ್ಲಿಂದಾನೇ ಶುರುವಾಗಿದ್ದು. ನನಗೂ ಅದೇ ಆಸೆ. ನನ್ನ ಮೊದಲನೇ ಹೆಜ್ಜೆ ಇಲ್ಲಿಂದ ನಿಮ್ಮೆಲ್ಲರ ಮುಖಾಂತರ ಶುರು ಆಗ್ಬೇಕಾಗಿದೆ ಅಂತಾನೆ ನನ್ನ ಆಸೆ. ಈ ಸಿನಿಮಾಗೋಸ್ಕರ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ಏನೋ ಒಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ದಯವಿಟ್ಟು ಕ್ಷಮಿಸಿ ಈಗಲೇ ಹೇಳ್ಬಿಟ್ಟಿದ್ದೀನಿ. ಗೋಲಾ ಅವರೇ, ಪಾರ್ಸಲ್ ಬರೋಲ್ಲ. ಟೆನ್ಷನ್ ತಗೋಬೇಡಿ, ರಿಫಂಡ್ ತಗೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ಫೋನ್ ನಂಬರ್ ಹಾಕಿದ್ರಾಯ್ತು. ಓಯ್ ಟಿವಿ ಸೀರಿಯಲ್ ದಿಟ್ಟ ಸೊಸೆ, ತಿಳಿಸಿದ್ದೆ ತಾನೆ ನಿಮ್ಗೆ. UPI ಹೇಳುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಂಕ್ ಡೀಟೇಲ್ಸ್ ಮತ್ತು ಫೋನ್ ನಂಬರ್ ಹಾಕ್ಬೇಡಿ. ನಿಮ್ಮ ಹಣದ ಕಾಳಜಿ ನೀವೇ ವಹಿಸಿ. ಅಕ್ಕ, ಇನ್ನೆಷ್ಟು ತೊಂದರೆ ಕೊಡ್ತೀಯಾ? ನೀವು ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಆಸುಪಾಸಿನ ಭೋಲಾನನ್ನು ಇವರಿಂದ ರಕ್ಷಿಸಿ. ನಾನು ಯಾವಾಗ್ಲೂ ಅನ್ಕೊಂತೀನಿ, ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ ನೆನ್ಸ್ಕೊಂತಾ ಇರ್ತೀನಿ. ಅವ್ರನ್ನ ಯಾವಾಗ್ಲೂ ನೆನ್ಸ್ಕೊಂತೀನಿ ನಾನು. ಪ್ರತಿ ದಿವಸ ನೆನಪಾಗುತ್ತೆ ಅವರು. ಯಾಕೆ ಹೇಳಿ? ಪ್ರತಿ ದಿವಸ ನಿಮ್ಗಳ ಮುಖ ನೋಡ್ತೀನಲ್ಲ ನಾನು. ಇಲ್ಲೇ ಇದ್ದಾರೆ ಅವರು. ನಮ್ಮ ತಾತ, ನಮ್ಮ ಚಿಕ್ಕಪ್ಪ ಆಗ್ಲಿ, ನಮ್ಮ ಮನೆ ಪ್ರತಿ ಕುಟುಂಬದವ್ರು ನಾನು ನೋಡೋದೇ ಇಲ್ಲಿ. ಇನ್ನು ಸಿನಿಮಾ ಹತ್ರ ಬರ್ತಾ ಇದೆ. ಅಪ್ಪು 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 ಅಲ್ಲ, ಈ ಶಬ್ದ ಹೆಂಗಿದೆ ಗೊತ್ತಾ? ಹೃದಯ ಹೊಡ್ಕೊಳುತ್ತಲ್ಲ, ಡಬ್ ಡಬ್ ಅಂತ. ಅಪ್ಪು ಅಪ್ಪು ಅಂತ ಹೊಡ್ಕೊತಾ ಇದೆ ಇಲ್ಲ ಎಲ್ಲಾರ್ಗು, ಅಲ್ವಾ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಥ್ಯಾಂಕ್ ಯು ಕಣ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಿಮ್ಮ ಪ್ರೀತಿ ಇರಲಿ. ನನ್ನನ್ನ ಈ ಊರಿನ ಮಗ ಅಂತ ಅನ್ಕೊಳ್ಳಿ, ಬೆಳೆಸಿ ತಿದ್ದಿ ಇವತ್ತು ನಾವೇನೇ ಇದ್ರು, ನಮ್ಮ ಮನೆಯವ್ರು ಏನೇ ಇದ್ರು ಅದು ನಿಮ್ಗಳಿಂದ. ಇನ್ನೆಲ್ಲ ನಿಮ್ಮ ಕೈಗೆ ಹಾಕಿದ್ದಾರೆ. ನೀವು ಹೆಂಗ್ ನಡ್ಸ್ಕೊಂಡು ಹೋಗ್ತೀರಾ ಹಂಗೆ ಅಷ್ಟೇ, ಆಯ್ತಾ? ಸಿನಿಮಾ ಹತ್ರ ಬತ್ತೆ, ಎಲ್ಲರೂ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನಮ್ಮ ಇಡೀ ತಂಡದ ಮೇಲೆ, ಎಲ್ಲರ ಮೇಲೆ ಇರಲಿ. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡದವ್ರು ಪ್ರತಿಯೊಬ್ಬರನ್ನು ಹರಿಸಿ, ಯಾವಾಗಲೂ ನಗ್ನಾಗ್ತಾ ಇರಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಒಂದೇ ಒಂದು ರಿಕ್ವೆಸ್ಟ್ ನಮ್ಮ ಯುವ ಸರ್ಗೆ. ಸರ್, ಈಗ ನನ್ನ ರಿಕ್ವೆಸ್ಟ್ ಆ್ಯಕ್ಚುಲಿ ಅಲ್ವೇ ಅಲ್ಲ. ಸೊ ಎಲ್ಲ ನಿಮ್ಮ ಅಭಿಮಾನಿ ದೇವರುಗಳ ರಿಕ್ವೆಸ್ಟ್ ಏನಪ್ಪ ಅಂದರೆ, ಅಪ್ಪು ಸರ್ ಸಾಂಗ್ಗೆ ಒಂದೆರಡು ಸ್ಟೆಪ್ ಹಾಕ್ಬೇಕು ನೀವು ಅಂತ. ಹೌದಾ? ನೀವು ಡ್ಯಾನ್ಸ್ ಮಾಡ್ತಾ ಇದ್ರೆ ಅಪ್ಪು ಸರ್ನೇ ನೋಡಿದಷ್ಟು ಏನದು ಅವ್ರನ್ನೇ ನೋಡಂಗಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಮೈಲ್ ಅಂತೂ ಹ್ಯಾಟ್ಸ್ ಆಫ್. ಅಯ್ಯೋ ಥ್ಯಾಂಕ್ ಯು. ಅಯ್ಯೋ ಅವ್ರ ಥರ ಬಿಡಿ, ಯಾರಿಗೂ ಡ್ಯಾನ್ಸ್ ಮಾಡೋಕ್ಕೆ ಆಗಲ್ಲ, ನನಗಂತೂ ಆಗಲ್ಲ. ಸೊ ಒಂದೆರಡು ಸ್ಟೆಪ್ಪು ಸರ್, ಓಕೆನಾ? ಐ ವಿಲ್ ಹೋಲ್ಡ್ ದ ಮೈಕ್ ಫಾರ್ ಯು. ಯಾ, ಸೊ ರೆಡಿನಾ? ಎಲ್ಲ ಜೋರಾಗಿ ಅಪ್ಪು ಯುವ. ಬಟ್ ಆದರೂ ಸರ್ ನೀವು ಸೂಪರು. ಆ ಒಂದು ವಿಡಿಯೋದಲ್ಲಂತೂ ನಮ್ಮ ಹೊಸ ಸಾಂಗು ಏನು ಯುವದ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದರಲ್ಲಿ ನೀವು ಜಂಪೆಲ್ಲ ಮಾಡಿ ಡ್ಯಾನ್ಸ್ ಮಾಡ್ತಿರಲ್ಲ,
ಹ್ಯಾಟ್ಸ್ ಆಫ್ ನಿಮಗೆ. ಸೊ ನಾನು ತುಂಬಾ ಕೇಳಿದ್ದೀನಿ, ಯು ಆರ್ ವೆರಿ ಟ್ಯಾಲೆಂಟೆಡ್ ಅಂತ ಬಹಳ ಜನ ನನಗೆ ಹೇಳಿದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ನಿಮಗೆ, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಇಡೀ ನಮ್ಮ ಚಿತ್ರತಂಡ ಇದೀಗ ವೇದಿಕೆ ಮೇಲೆ ಬರ್ತಾ ಇದೆ. ಬರೋ ಈ ಕಡೆ ಬರೋ. ಸೊ ಈಗ ನಮ್ಮ ದೊಡ್ಡ ಮನೆಯ ನಮ್ಮ ಸೊ ಬಹಳ ಆತ್ಮೀಯರಾದಂತ ಶ್ರೀಯುತರಾದಂತ ಆನಂದ್ ಅವರು ಈ ಒಂದು ಸನ್ಮಾನವನ್ನ ನಮ್ಮ ಯುವರಾಜ್ ಕುಮಾರ್ ಅವ್ರಿಗೆ ಮಾಡ್ತಾ ಇದ್ದಾರೆ. ನಮ್ಮ DR ಎಂಟರ್ಟೈನ್ಮೆಂಟ್